ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವೆಜಿಟೇಬಲ್ಸ್ ಗ್ರೇವಿಯನ್ನು ಮಾಡ್ತಾ ಇದ್ದೀನಿ. ಗ್ರೇವಿಗೆ ಬೇಕಾಗಿರುವಂತಹ ಮಸಾಲೆನ ಮೊದಲದಾಗಿ ಮಾಡ್ಕೊಳ್ಳೋಣ. ಇಲ್ಲಿ ಮಸಾಲೆಗೆ ನಾನು 8ರಿಂದ 10 ಒಣಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ, 1 ಹಿಡಿ ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೀನಿ, ಜೊತೆಗೆ 2 ಚಕ್ಕೆನ ತೊಗೊಂಡಿದ್ದೀನಿ. ಇದನ್ನು ನಾನು 2 ನಿಮಿಷ ಎಣ್ಣೆ ಹಾಕ್ದೇ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದ ತಕ್ಷಣ ಇದನ್ನು ಬೇರೆ ಪಾತ್ರೆಯಲ್ಲಿ ಎತ್ತಿಡಿ. ಈಗ ಮತ್ತೆ ಅದೇ ಪ್ಯಾನಲ್ಲಿ ನಾನು 2 ಟೊಮೆಟೊ ಹಣ್ಣನ್ನು, 2 ಈರುಳ್ಳಿಯನ್ನು, 4ರಿಂದ 5 ಬೆಳ್ಳುಳ್ಳಿ ಎಸಳುಗಳನ್ನು, ಹಾಗೆ 4ರಿಂದ 5 ಗೋಡಂಬಿಯನ್ನು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾನಿಲ್ಲಿ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಆಯಿಲನ್ನು ಹಾಕ್ಕೊಂಡು ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈ ಒಂದು ಗ್ರೇವಿ ನಿಮಗೆ ಅನ್ನಕ್ಕಿಂತ ಜಾಸ್ತಿ ಪರೋಟ, ಪೂರಿ, ದೋಸೆಗಳಿಗೆ ಚೆನ್ನಾಗಿರುತ್ತೆ. ಮನೇಲಿ ತುಂಬ ಜನ ಇರೋರು ಈ ಒಂದು ಗ್ರೇವಿನ ನೀವು ದೋಸೆ, ಪರೋಟ ಮಾಡಿದಾಗ ಡೆಫಿನೆಟ್ ಆಗಿ ಟ್ರೈ ಮಾಡ್ಬೋದು. ಯಾಕಂದರೆ ಗ್ರೇವಿ ಕೂಡ ಜಾಸ್ತಿನೇ ಇರುತ್ತೆ. ಮನೇಲಿ 3-4 ಜನ ಇದ್ದರೆ ನೀವು ಕಾಯಿಯನ್ನು ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಕೆಲವ್ರ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ, ಅಥವಾ ನೆಂಟರು ಬಂದಾಗ, ರಿಲೇಟಿವ್ಸ್ ಎಲ್ಲ ಬಂದಾಗ ನಮಗೆ ಗ್ರೇವಿಗಳನ್ನು ಜಾಸ್ತಿನೇ ಮಾಡಬೇಕಾಗತ್ತೆ. ಆ ಒಂದು ಟೈಮಲ್ಲಿ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಈ ಗ್ರೇವಿ ಬರುತ್ತೆ. ಅನ್ನಕ್ಕಿಂತ ಹೆಚ್ಚಾಗಿ ನೀವೇನಾದರೂ ದೋಸೆ ಮಾಡ್ಕೋತೀರಾ ಅಥವಾ ಪರೋಟ, ಪೂರಿಗಳನ್ನು ಮಾಡ್ಕೋತೀರಾ ಅಂತಂದರೆ ಈ ಒಂದು ಗ್ರೇವಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಪ್ಯಾನ್ಗೆ ಹಾಕಿರುವಂತಹ ಐಟಮನ್ನು ಚೆನ್ನಾಗಿ ಒಂದು 5ರಿಂದ 6 ನಿಮಿಷ ತುಂಬ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದನ್ನು ನಾವು ಗ್ರೈಂಡ್ ಮಾಡಬೇಕು. ಈಗ ನಾನು ಹಳೆ ಪದಾರ್ಥಗಳನ್ನು ಏನು ಹುರಿದಿದ್ದೆ ಅದೇ ಪದಾರ್ಥಕ್ಕೆ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಮತ್ತೆ ಅದೇ ಪ್ಯಾನನ್ನು ಇಟ್ಟು ನಾನು ಕಾಯಿನೂ ಕೂಡ ಸ್ವಲ್ಪ ಹುರ್ಕೋತಾ ಇದ್ದೀನಿ. ಕಾಯಿನ ಹುರ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಆ ಕಾರಣಕ್ಕೋಸ್ಕರ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಚಿಕನ್ ಸಾರು ಮಾಡೋವಾಗಲೂ ಕೂಡ ಕಾಯಿನ ಹುರ್ಕೋತಾರೆ, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ನಾನು ಕೂಡ ಈ ಗ್ರೇವಿಗೆ ಕಾಯಿಯನ್ನು ಹುರ್ಕೋತಾ ಇದ್ದೀನಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ ನಾನು ಸ್ವಲ್ಪ ಆಯಿಲನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ಅದಾದಮೇಲೆ ಈರುಳ್ಳಿಯನ್ನು ಹಚ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಒಂದು 2ರಿಂದ 3 ನಿಮಿಷ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆದಷ್ಟು ಗ್ರೇವಿ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ. ಟೊಮೆಟೊ ಹಾಕಿ ಒಂದು 2 ನಿಮಿಷ ಹಾಗೆ ಫ್ರೈ ಮಾಡಿಕೊಂಡೆ. ಫ್ರೈ ಆದಮೇಲೆ ನಿಮ್ಗೆ ಏನೆಲ್ಲ ವೆಜಿಟೇಬಲ್ಸ್ ಬೇಕೋ ಅದನ್ನೆಲ್ಲ ಹಾಕ್ಕೊಳ್ಳಿ. ಇಲ್ಲಿ ನಾನು ಆಲೂಗಡ್ಡೆನ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಆಲೂಗಡ್ಡೆನ ಹಾಕ್ತಾ ಇದ್ದೀನಿ. ಜೊತೆಗೆ ಹೂಕೋಸು ಕೂಡ ನಾನು ಹಾಕ್ತಾ ಇದ್ದೀನಿ. ಆದರೆ ಹೂಕೋಸನ್ನು ಎಕ್ಸ್ಟ್ರಾ ಬೇಯಿಸ್ಕೋತಾ ಇದ್ದೀನಿ. ಬಿಸಿ ನೀರಿಗೆ ಹೂಕೋಸನ್ನು ಹಾಕಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ನಾನು ಎಕ್ಸ್ಟ್ರಾನೇ ಅದನ್ನು ಬೇಯಿಸ್ಕೊಂಡೆ. ಯಾಕಂದರೆ ಕೆಲವೊಂದು ಹೂಕೋಸುಗಳಲ್ಲಿ ಹುಳ ಇರುತ್ತೆ, ಆ ಕಾರಣಕ್ಕೋಸ್ಕರ ಎಕ್ಸ್ಟ್ರಾ ಬೇಯಿಸ್ಕೋತಾ ಇದ್ದೀನಿ. ಈ ಕಡೆ ಆಲೂಗಡ್ಡೆ ಹಾಕಿದ ಮೇಲೆ ನಾನು ನೆನೆಸ್ಕೊಂಡಿಟ್ಟುಕೊಂಡಿರುವಂತಹ ಹಸಿ ಬಟಾಣಿ ಕೂಡ ಹಾಕ್ತಾ ಇದ್ದೀನಿ. ಹಸಿ ಬಟಾಣಿ, ಆಲೂಗಡ್ಡೆ ಮತ್ತು ಹೂಕೋಸು ಒಂದು ಒಳ್ಳೆ ಕಾಂಬಿನೇಷನ್ನು. ಗ್ರೇವಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ತರಕಾರಿಗಳಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 2 ನಿಮಿಷ ಬಾಡಿಸ್ಕೊಂಡೆ. ಇದಾದ ಮೇಲೆ ಆವಾಗ ಏನು ತೋರಿಸಿದ್ನಲ್ಲ ಆ ಮಸಾಲೆಗಳನ್ನೆಲ್ಲದನ್ನು ರುಬ್ಬಿಟ್ಕೊಂಡಿದ್ದೆ, ಆ ಮಸಾಲೆಗಳನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಮಸಾಲೆ ಹಾಕಿದ್ಮೇಲೆ ನಿಮ್ಗೆ ಎಷ್ಟು ಬೇಕೋ ಸ್ವಲ್ಪ ನೀರನ್ನು ಹಾಕಿ, ಜಾಸ್ತಿನೇ ಹಾಕಬೇಡಿ, ಸ್ವಲ್ಪ ಕಡಿಮೆನೇ ಹಾಕಿ. ಇದಿಷ್ಟು ಮಸಾಲೆ ಹಾಕಿದ್ಮೇಲೆ ನಾನು ಹೂಕೋಸನ್ನು ಹಾಕ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಅದು ಬೆಂದಿದೆ, ಬೇಗನೆ ಹಾಕಿದ್ರೆ ಕರಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ. ಇದಾದಮೇಲೆ ನೀವು ಸ್ವಲ್ಪ ಖಾರ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೊಳ್ಳಿ ನೋಡಿಕೊಂಡು. ಇದಾದಮೇಲೆ ಈ ಗ್ರೇವಿ ಒಂದು 10 ನಿಮಿಷ ಕುದಿದ ಮೇಲೆ ಈ ಥರ ಕಾಣಿಸುತ್ತೆ. ನಿಜವಾಗ್ಲೂ ಇದು ದೋಸೆಗಳಿಗೆ, ಪರೋಟ ಮಾಡಿಕೊಂಡ್ರೆ, ಪೂರಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ರೈಸ್ಗಿಂತ ಚೆನ್ನಾಗಿ ಈ ಎಲ್ಲ ಐಟಮ್ಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ.